ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಭಾರತದ ಹಣಕಾಸು ಆಹಾರ ಭದ್ರತೆಯ ಮನಮೋಹನ್ ಸಿಂಗ್ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನಮೋಹನ್ ಸಿಂಗ್ ಅವರು ಜಿಡಿಪಿಯನ್ನು 9% ಏರಿಸಿದ್ದರೆ ಮೋದಿಯವರ ಸರ್ಕಾರವು ಅದನ್ನು ತಳ ಕಾಣಿಸಿದೆ. ಅದೇನಾಯಿತು ಬನ್ನಿ ನೋಡೋಣ. ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಇನ್ನಿಲ್ಲ. ಅವರು ಭಾರತದ ಜಿಡಿಪಿಯನ್ನು 9% ಏರಿಸಿದ್ದು ನೆನಪಿರಲಿ. ಅದನ್ನು ಮೋದಿಯವರ ಸರ್ಕಾರವು ಬುಲ್ಡೋಸ್ ಮಾಡಿ ಕೆಡವಿದ್ದು ನಿಮಗೆ ಗೊತ್ತಿರಲಿ. 2023-24ರಲ್ಲಿ ಬಿಜೆಪಿ ಪಕ್ಷಕ್ಕೆ 2244 ಕೋಟಿ ರೂಪಾಯಿ ದೇಣಿಗೆ ಬಂದಿದ್ದರೆ ಕಾಂಗ್ರೆಸ್ ಪಕ್ಷಕ್ಕೆ 289 ಕೋಟಿ ರೂಪಾಯಿ ದೇಣಿಗೆ ಬಂದಿದೆ. ಮನಮೋಹನ್ ಸಿಂಗ್ ಅವರ ಸರ್ಕಾರವು 3 ಲಕ್ಷ ಕೋಟಿ ರೂಪಾಯಿ ರೈತರ ಸಾಲವನ್ನು ಮನ್ನಾ ಮಾಡಿತ್ತು. ಪಾಪ ರೈತರು. ರಾಜಕೀಯ ಪಕ್ಷಗಳಿಗೆ ಎಲ್ಲಿಂದ ದೇಣಿಗೆ ನೀಡುವುದು ಸಾಧ್ಯ? ಪ್ರಧಾನಿ ಮೋದಿಯವರು ಕೆಲವು ಉದ್ಯಮಿಗಳ 16 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಅವರು ಬಿಜೆಪಿಗೆ ದೇಣಿಗೆ ಕೊಡದಿರುತ್ತಾರೆಯೇ? ಇದು ಹೊರ ದೇಣಿಗೆ. ಇನ್ನು ಒಳ ದೇಣಿಗೆ ಬೇರೆಯೇ ಇರುತ್ತದೆ. ಭಾರತದ ಹಣಕಾಸು ಸ್ಥಿತಿಯನ್ನು ಗಟ್ಟಿಗೊಳಿಸಿದವರು ಮನಮೋಹನ್ ಸಿಂಗ್. ಅವರು ನರಸಿಂಹರಾವ್ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದಾಗ ಹಿಂದಿನ ಸರ್ಕಾರವು ಅಡವಿಟ್ಟಿದ್ದ ಚಿನ್ನವನ್ನು ಬಿಡಿಸಿಕೊಂಡು ದೇಶದ ಆರ್ಥಿಕ ತಾಕತ್ತು ತೋರಿಸಿದ್ರು. ಆದರೆ ಮೋದಿಯವರು ಬ್ರಿಟನ್ ಬ್ಯಾಂಕಿನ ಲಾಕರ್ನಲ್ಲಿ ಇಟ್ಟಿದ್ದ ಭಾರತದ ಬಂಗಾರವನ್ನು ಬಡ್ಡಿ ಕಟ್ಟಲು ಆಗುವುದಿಲ್ಲ ಎಂದು ಭಾರತಕ್ಕೆ ತಂದರು. ಹಣದುಬ್ಬರ, ಆರ್ಥಿಕ ಹಿಂಜರಿತ, ಜಿಡಿಪಿ ಕುಸಿತ, ಹಿಂದೆಂದೂ ಇಲ್ಲದ ಬೆಲೆ ಏರಿಕೆ ಪ್ರಧಾನಿ ಮೋದಿಯವರ ಕಾಲದಲ್ಲಿ ಆಗಿದೆ. ಇದನ್ನೆಲ್ಲ ಪ್ರಧಾನಿಯಾಗಿದ್ದಾಗ ಮನಮೋಹನ್ ಸಿಂಗ್ ಅವರು ಹತೋಟಿಯಲ್ಲಿ ಇಟ್ಟಿದ್ರು. ಪ್ರಚಾರಗಳನ್ನು ನೋಡುವಾಗ ಮತ್ತು ಜನರ ಮನೋಭಾವವನ್ನು ಗಮನಿಸುವಾಗ ಕೆಲಸಕ್ಕಿಂತ ಶೋಕಿ ಪ್ರಚಾರಕ್ಕೆ ಈ ದೇಶದಲ್ಲಿ ಹೆಚ್ಚು ಮರ್ಯಾದೆ ಎಂದು ಕಾಣುತ್ತದೆ. ಪ್ರಧಾನಿ ಮೋದಿಯವರು ಎಂಥ ಮನುಷ್ಯ ಎಂದರೆ ಮನಮೋಹನ್ ಸಿಂಗ್ ಅವರು ಆರಂಭಿಸಿದ್ದ ಜನೌಷಧಿ, ಜನ್ಧನ್, ಆಹಾರ ಭದ್ರತೆ ಮೊದಲಾದವಕ್ಕೆ ಪ್ರಧಾನಮಂತ್ರಿ ಎಂಬ ಶಬ್ದವನ್ನು ಸೇರಿಸಿ ತಮ್ಮ ಫೋಟೋವನ್ನು ಹಾಕಿಸಿಕೊಂಡಿದ್ದಾರೆ. ಹೆಸರು ಬದಲಾಯಿಸುವುದರಲ್ಲಿ ಇವರು ಬಲ್ಲಿದರು. ಮನಮೋಹನ್ ಸಿಂಗ್ರ ಸರ್ಕಾರವು 2009ರಲ್ಲಿ ಜೆನರಿಕ್ ಮೆಡಿಸಿನ್ಗಳು ಕಡಿಮೆ ಬೆಲೆಗೆ ಸಿಗುವಂತೆ ಜನೌಷಧಿ ಕೇಂದ್ರವನ್ನು ಸ್ಥಾಪಿಸಿತ್ತು. ಮೋದಿಯವರ ಸರ್ಕಾರ ಬಂದಾಗ ಅದಕ್ಕೆ ಪ್ರಧಾನಮಂತ್ರಿ ಜನೌಷಧಿ ಎಂದು ಹೆಸರು ಇಡಲಾಯಿತು. ಅಷ್ಟಕ್ಕೆ ತೃಪ್ತಿ ಹೊಂದದೆ 2016ರಲ್ಲಿ ಅದರ ಹೆಸರನ್ನು ಪಿಎಂ ಬಿಜೆಪಿ ಎಂದರೆ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಎಂದು ಹೆಸರು ಬದಲಾಯಿಸಲಾಯಿತು. ಆ ಹೆಸರು ಹಲಗೆಗಳಲ್ಲೆಲ್ಲ ಮೋದಿಯವರ ಫೋಟೋ ತೋರಿಸಲಾಯಿತು. ಅಷ್ಟಾದರೆ ಪರವಾಗಿಲ್ಲ, ಜಾಲತಾಣಗಳಲ್ಲಿ ಜನೌಷಧಿ ಆರಂಭದ ಬಗೆಗಿನ ಮಾಹಿತಿಗಳನ್ನು ಅಳಿಸಿ ಹಾಕಲಾಗಿದೆ ಎಂದರೆ ಈ ಸರ್ಕಾರ ಎಂಥ ಮಟ್ಟಕ್ಕೆ ಇಳಿಯಬಹುದು ಎಂಬುದನ್ನು ತಿಳಿಯಲು ಸಹಕಾರಿಯಾಗಿದೆ. ಹಣಕಾಸು ಮಂತ್ರಿಯಾಗಿ ಭಾರತದ ಹಣಕಾಸು ಭದ್ರತೆಗೆ ಬುನಾದಿ ಹಾಕಿದ ದಿವಂಗತ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಮುಂದೆ ಆಹಾರ ಭದ್ರತೆಯನ್ನು ಸಾಧಿಸಿದರು. ಅಭಿವೃದ್ಧಿಗೆ ಅವರು ಹೆಗ್ಗುರುತು. ಏಕೆಂದು ಈಗ ನೋಡೋಣ ಬನ್ನಿ. ಎರಡು 2004ರಿಂದ 2014ರವರೆಗೆ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ರದ್ದು ಕೆಲಸ ಮಾಡಿದ ಸರ್ಕಾರ. ಅದಕ್ಕೆ ತಕ್ಕಂತೆ ಸಿಗದ ಪ್ರಚಾರವು ಈ ದೇಶದ ಪಟ್ಟಭದ್ರ ಹಿತಾಸಕ್ತಿ ಹೇಗಿರುತ್ತದೆ ಎನ್ನುವುದಕ್ಕೆ ಒಂದು ಉದಾಹರಣೆ. ಮಾತು ಕಡಿಮೆಯಾದರೂ ಲೋಕಸಭೆಯಲ್ಲಿ ಮನಮೋಹನ್ ಸಿಂಗ್ ಅವರು ಅಗತ್ಯದ ವಿಷಯಗಳಲ್ಲಿ ಉತ್ತರ ನೀಡುತ್ತಿದ್ರು. ಈಗಿನ ಪ್ರಧಾನಿಗಳದ್ದು ಅಗತ್ಯಕ್ಕೆ ಉತ್ತರವಿಲ್ಲ. ಅನಗತ್ಯದ ಟೀಕೆ ಮತ್ತು ಕಲಾಪ ಮುಂದೂಡಲು ಏನು ಮಾಡಬೇಕೋ ಅದನ್ನು ಮಾಡುವುದರಲ್ಲಿ ಎತ್ತಿದ ಕೈ ಇವರದು. ದಿವಾಳಿ ಅಂಚಿನಲ್ಲಿದ್ದ ಭಾರತದ ಆರ್ಥಿಕತೆಯನ್ನು
ಮನಮೋಹನ್ ಸಿಂಗ್ ಅವರು ಸುಸ್ಥಿತಿಗೆ ತರಲು ಮೌಲ್ಯವರ್ಧಿತ ತೆರಿಗೆ ಮಾದರಿಯ ಹಲವು ಸುಧಾರಣೆಗಳನ್ನು ತಂದಿದ್ರು. ಚಂದ್ರಯಾನ, ಮಂಗಳಯಾನದ ಕನಸಿನೊಡನೆ ಇಸ್ರೋಗೆ ಹೆಚ್ಚಿನ ಕೊಡುಗೆ ಮತ್ತು ಜವಾಬ್ದಾರಿ ನೀಡಿದ್ರು. ಅದು ಫಲಪ್ರದವೇನೋ ಆಯಿತು. ಆದರೆ ಈಗ ಇಸ್ರೋ ಮುಖ್ಯಸ್ಥರು ಚಂದ್ರನ ಮೇಲೆ ಭಾರತೀಯರೊಬ್ಬರು ಇಳಿಯುವುದನ್ನು ನೋಡಲು 2042ರವರೆಗೆ ಕಾಯಬೇಕು ಎಂದಿದ್ದಾರೆ. ಪ್ರಧಾನಿ ಮೋದಿಯವರು ಸುಭಿಕ್ಷ ಭಾರತವನ್ನು ನೋಡಲು 2047ರವರೆಗೆ ನಾನೇ ಪ್ರಧಾನಿ ಆಗಿರಬೇಕು ಎಂದು ಹೇಳಿದಂತಿದೆ ಈ ಹೇಳಿಕೆ. ನಗರಾಭಿವೃದ್ಧಿಯ ನರ್ಮ್ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ವಿಶೇಷ ಆರ್ಥಿಕ ವಲಯಗಳ ಕಾಯ್ದೆ ಎಂದು ಸುಧಾರಣೆಯ ಹರಿಕಾರರಾಗಿದ್ದರು ಮನಮೋಹನ್ ಸಿಂಗ್. ಅವರು ತಂದ ಆಹಾರ ಭದ್ರತಾ ಕಾಯ್ದೆಯಡಿ ಇಂದು ಎಲ್ಲ ರಾಜ್ಯಗಳಲ್ಲೂ ಹೆಚ್ಚೆಚ್ಚು ಅಕ್ಕಿ ವಿತರಣೆಯಾಗುತ್ತಿದೆ. RTE ಎಂಬ ಶಿಕ್ಷಣ ಸರ್ವರ ಹಕ್ಕು ಎಂದು ಮಾಡಿ ನಿರಕ್ಷರಿ ಇರಬಾರದು ಎಂಬ ಕಾರ್ಯಕ್ರಮವನ್ನು ಅವರು ಆರಂಭಿಸಿದ್ರು. ಉದ್ಯೋಗ ಖಾತರಿ ಯೋಜನೆ ಕೂಡ ಅವರ ಪ್ರಮುಖ ಕಾರ್ಯಗಳಲ್ಲಿ ಒಂದು. ಅಸಂಘಟಿತ ವಲಯದ ಕಾರ್ಮಿಕರಿಗೆ, ಕೃಷಿ ಕಾರ್ಮಿಕರಿಗೆ ವರುಷವಿಡೀ ಕೆಲಸ ಇರುವುದಿಲ್ಲ. ಅದನ್ನು ಹೋಗಲಾಡಿಸಲು ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗಳಿಗೆ ಒತ್ತು ನೀಡಲಾಯಿತು. ಮಾಹಿತಿ ಹಕ್ಕು ಕೂಡ ಅವರ ಕಾಲದಲ್ಲಿ ಆದ ಒಂದು ಪ್ರಮುಖ ಸುಧಾರಣೆಯಾಗಿದೆ. ಸಾಮಾನ್ಯ ನಾಗರಿಕನು ಕೂಡ ಸರ್ಕಾರದಿಂದ ಮಾಹಿತಿ ಪಡೆಯುವುದು ಇದರಿಂದ ಸಾಧ್ಯವಾಯಿತು. ಕೈನುಡಿ ಮೊಬೈಲ್ ಪೋರ್ಟೆಬಿಲಿಟಿ ಸಾಧ್ಯವಾದುದೇ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ. ಅವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಜೊತೆಗೆ ಮಾಡಿಕೊಂಡ ಪರಮಾಣು ಒಪ್ಪಂದ ಬಹಳ ಪ್ರಮುಖವಾದುದು. BA ಆನರ್ಸ್ ಓದುವಾಗಲೇ ಚಿನ್ನದ ಪದಕ ಗೆದ್ದಿದ್ದ ಅವರು ಆರ್ಥಿಕ ತಜ್ಞನಾಗಿ, ಶಿಕ್ಷಣ ತಜ್ಞನಾಗಿ, ಪ್ರಗತಿಯ ಹರಿಕಾರನಾಗಿ ಮಿಂಚಿದವರು. ಹಣಕಾಸು ಮಂತ್ರಿ ಆಗಿದ್ದಾಗಲೂ ಸರಿ, ಪ್ರಧಾನಿ ಆಗಿದ್ದಾಗಲೂ ಸರಿ, ಅವರಿಗೆ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಗೊತ್ತಿತ್ತು ಹೊರತು ರಾಜಕೀಯ ಮಾಡಲು ಗೊತ್ತಿರಲಿಲ್ಲ. ಅವರನ್ನು ರಾಜಕಾರಣಿ ಅಲ್ಲ ಎಂದು ತಿಳಿಯುವುದರಲ್ಲಿ ತಪ್ಪೇನೂ ಇಲ್ಲ. ಅವರನ್ನು ಸೋನಿಯಾ ಗಾಂಧಿಯವರು ಪ್ರಧಾನಿ ಮಾಡಿದಾಗ ಹಲವರು ಅಚ್ಚರಿ ಪ್ರಕಟಿಸಿದ್ದು ಇದೆ. ಅವರನ್ನು PV ನರಸಿಂಹರಾವ್ ಅವರು ಅರ್ಥಮಂತ್ರಿ ಮಾಡಿದಾಗಲೂ ಸೋಜಿಗಗೊಂಡವರಿದ್ರು. ಆದರೆ ಅವರ ಕಾರ್ಯವೈಖರಿ ಕಂಡು ಅವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟದ್ದು ಸತ್ಯ. ಮನಮೋಹನ್ ಸಿಂಗ್ರ ಕೆಲಸಕ್ಕೆ ಸಿಗಬೇಕಾದ ಪ್ರಚಾರ ಈ ದೇಶದಲ್ಲಿ ಸಿಕ್ಕಿಲ್ಲ. ಅವರು ಒಂದು ಸಣ್ಣ ಸಮುದಾಯಕ್ಕೆ ಸೇರಿದವರಾಗಿದ್ದುದು ಅದಕ್ಕೆ ಕಾರಣವಿರಬಹುದು. ಅಲ್ಲದೆ ಅವರು ದೀರ್ಘಕಾಲ ಮೇಲ್ಮನೆಯ ಸದಸ್ಯರಾಗಿಯೇ ಇದ್ರು. ಸೋನಿಯಾ ಗಾಂಧಿ ನೋಡಿಕೊಳ್ಳುತ್ತಾರೆ ಎಂಬ ಒಂದು ಪ್ರಚಾರವೂ ಇತ್ತು. ಸೋನಿಯಾರ ಸಲಹೆ ಇತ್ತಾದರೂ ಮನಮೋಹನ್ ಸಿಂಗ್ ಅವರ ಭಾರೀ ಕೆಲಸವನ್ನು ಕಡೆಗಣಿಸುವಂತಿಲ್ಲ. ಎಲ್ಲರಿಗೆ ಕಲಿಕೆ, ಮಾಹಿತಿ ಹಕ್ಕು, ಸೆಜ್ ರಚನೆ, ಮೌಲ್ಯವರ್ಧಿತ ತೆರಿಗೆ, ಚಂದ್ರಯಾನದ ಕನಸು, ಕೈನುಡಿ ಮೊಬಿಲಿಟಿ ಹೀಗೆ ಮನಮೋಹನ್ ಸಿಂಗ್ ಅವರ ಸಾಧನೆಯ ಪಟ್ಟಿಯು ಬೆಳೆಯುತ್ತದೆ ಎನ್ನುತ್ತಾ ಭಾರತದ ಹಣಕಾಸು, ಆಹಾರ ಭದ್ರತೆಯ ಮನಮೋಹನ್ ಸಿಂಗ್ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಬರೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.